ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಶಿರ್ಸಿಯಲ್ಲಿ ಫೆಬ್ರವರಿ 1ನೇ ತಾರೀಕಿಂದ 3ನೇ ತಾರೀಕುವರೆಗೆ ಫಲಪುಷ್ಪ ಪ್ರದರ್ಶನ ಮತ್ತು ಸಾವಯವ ಸಿರಿಧಾನ್ಯ ಮೇಳ ಅಂತ ಇದೆ. ಹೇಗಿದೆ ಹೇಳೋದನ್ನು ಒಂದು ಸರಿ ನೋಡ್ಕೊಂಡು ಬರೋಣ ಅಲ್ವಾ? ಬನ್ನಿ. ಒಳಗಡೆ ಎಲ್ಲ ಈ ಥರ ಅರೇಂಜ್ ಮಾಡಿದ್ದಾರೆ. ಸೊ ಸುಮಾರಷ್ಟೆಲ್ಲ ಶಾಪ್ಗಳು ಎಲ್ಲ ಬಂದಿವೆ. ನಮಗೆ ಎಲ್ಲ ಹೂವಿನ ಗಿಡಗಳು, ಬೀಜಗಳು ಮತ್ತು ಎಲ್ಲ ಗಿಡಗಳು ಇವೆಲ್ಲ ಸಿಗ್ತವೆ ಇಲ್ಲಿ. ನೋಡಿ, ಇಲ್ಲಿ ಎಲ್ಲ ತರಕಾರಿ ಬೀಜ ಇವೆಲ್ಲ ಇವೆ. ಇಲ್ಲಿ ಎಲ್ಲ ಮಧು ಬಿ ನರ್ಸರಿ ಅವ್ರದ್ದು ಎಲ್ಲ ಬೇರೆ ಬೇರೆ ಜೇನುತುಪ್ಪಗಳು ಇವೆಲ್ಲ ಇವೆ. ಫುಲ್ ನೋಡಿ, ಎಲ್ಲ ಕಡೆ ಜನರು. ಗಿಡಗಳು ಎಷ್ಟು ಇಷ್ಟ ಹೇಳ್ಕೊಂಡು ಗೊತ್ತಾಗತ್ತೆ ಅಲ್ವಾ ಫ್ರೆಂಡ್ಸ್, ಇಲ್ಲಿ ಜನರನ್ನ ನೋಡಿದ್ರೆ. ಇಲ್ಲೆಲ್ಲ ನೋಡಿ, ಕೋಕೋನಟ್ ಮಿಲ್ಕ್ ಐಸ್ ಕ್ರೀಮ್ ಅಂತ. ಅಲೆ ಮನೆ ಹಬ್ಬಕ್ಕೆ ಬಂದಿದ್ರ ನೀವು? ಹೌದೌದು, ಅಲ್ಲಿ ನೋಡಿದ್ದೆ ಎಲ್ಲ, ಅದಕ್ಕೆ ಕೇಳಿದೆ. ಭೂಮಿ ಸುಧಾ ಹೆಂಗ್ ಯೂಸ್ ಮಾಡೋದು ಇದು ಅಂದ್ರೆ? ಇದನ್ನ ನೋಡಿ, ಇದನ್ನ 10 ಲೀಟರ್ ನೀರಿಗೆ ಇದೊಂದು ಪೌಚಿ ಹಾಕಿ ಕರಡು ಬಿಟ್ಟು ಒಂದು ಹಾಫ್ ಚಾ ಅಂತ ಕೊಡ್ತಾರೆ ಹೋಟೆಲ್ ಅಲ್ಲಿ. ಆ ಕಪ್ಪಲ್ಲಿ 1 ಕಪ್ಪು ಒಂದು ಗಿಡಕ್ಕೆ ಬುಡದಲ್ಲಿ ಹಾಕ್ತಾರೆ. ಆ ಬೇರುಗಳಿಂದ ಗಿಡಗಳು ತುಂಬಾ ಚೆನ್ನಾಗಿ ತಯಾರಾಗುತ್ತೆ. ಒಂದು ಪೌಚಿಗೆ 30 ರೂಪಾಯಿ. ಕೇಂದ್ರ ಗೌರ್ಮೆಂಟಿನ ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡಿರುವಂತ ಸಂಸ್ಥೆ ಆಡ್ ಶಾಪ್ ಅಂತ. ಅಲ್ಲ, ನಾವು ಸ್ವಲ್ಪ ನೀರಿಗೂ ಒಂದೊಂದು ಡ್ರಾಪ್ ಹಾಕಿ ಅದನ್ನ ಯೂಸ್ ಮಾಡಬಹುದು. 1 ಲೀಟರ್ ನೀರಿಗೂ 1 ಚಿಟಿಕೆ ಹಿಂಗ್ ಬರುವಂತ 1 ಚಿಟಿಕೆ ತೆಗೆದು ಹಾಕೊಂಡು ಕಳ್ಸಂದು ಹಾಕೋಬಹುದು. ಅಂದ್ರೆ ಬೇರ್ ಬರುತ್ತೆ ಚೆನ್ನಾಗಿ ಹೇಳಿ. ಬೇರೆ ಚೆನ್ನಾಗಿ ಬರುತ್ತೆ, ರೂಟ್ ಚೆನ್ನಾಗಿ. ನಾವು ಕಟ್ಟಿಂಗ್ ನೆಡುವಾಗ ಅದನ್ನ ಯೂಸ್ ಮಾಡ್ಬೇಕು. ನೆಟ್ಟು 4 ದಿವಸ ಮೇಲೆ ಯೂಸ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಹೆಸರು ಸುಷ್ಮಾ ಅಂತ. ಈಗ ಮೇಡಮ್ ಇನ್ನೊಂದಿದೆ, ನಾವು ಅಡಿಕೆಗೆ ಇದೊಂದು ಭೂಮಿರಾ ಅಂತ ಒಂದು, ಆನಂತರ DNC 90 ಒಂದು, ಓಕೆ, ಭೂಮಿ ಸುಧಾ ಒಂದು, ಆನಂತರ 3BN ಅನ್ನೋದೊಂದು, ಆನಂತರ ಇದು ಕ್ರಾಪ್ ರೂಟ್ ಅಂತ ಒಂದು ಜೆಲ್. ಇದರೊಳಗೆ 28 ನಮೂನಿ ಬ್ಯಾಕ್ಟೀರಿಯಾ ಇರುತ್ತೆ, ಅದನ್ನ ಕೊಡುವಂಥದ್ದು. ಇದು ಪ್ಯೂರ್ ಗೀರ್ ತಳಿಯ ಹಸುವಿನ ಗಂಜಲದಿಂದ ತಯಾರಾಗಿರುವಂಥ ಜೀವಾಮೃತ. ಈ 7 ಪ್ರಾಡಕ್ಟ್ ಅನ್ನ ನಾವು ಅಡಿಕೆಯಲ್ಲಿ ಕೊಟ್ಟಲ್ಲಿ ಕಂಪ್ಲೀಟ್ ಈಗ ಎಲೆ ಚುಕ್ಕೆ ರೋಗ ಕಂಟ್ರೋಲಿಗೆ ಬರ್ತಾ ಇದೆ. ಹೈಯೆಸ್ಟ್ ರಿಸಲ್ಟ್ ಕೊಡ್ತಾ ಇದ್ದೀನಿ. ಮತ್ತು ಹರಳು ಉದುರೋದು ಅಥವಾ ಮಿಡಿ ಉದುರೋದು ಅಂತ ಹೇಳ್ತಾರೆ, ಅಥವಾ ಮುಗುಡು ಉದುರೋದು, ಅಂಡು ಹೊಡಕು ಬಾಯಿ ಹೊಡಕು ಅಂತ ಹೇಳ್ತಾರೆ. ಅಡಿಕೆ ಒಡೆದು ಬೀಳುತ್ತೆ, ಅದು ನಿಲ್ಲುತ್ತೆ. ಹಿಂಗಾರ ಸಾಯೋದು ನಿಲ್ಲುತ್ತೆ. ಆ ನಂತರ ಗಿಡಗಳಿಗೆ 365 ದಿವಸ ಹಸಿರಾಗೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ದತ್ತಾತ್ರೇಯ ಭಟ್ ಅಂತ ಇಟ್ಲಿಕ್ಕಿಂದ. ನೋಡಿ, ಈ ತರ ಗಿಡಗಳೆಲ್ಲ ಚೆನ್ನಾಗಿ ಇದು ಬೆಳ್ಕೊಂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಭೂಮಿ ಸುಧಾ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ. ಈ ಕಡೆಗೆ ನೋಡಿ, ಪುತ್ತೂರಿನ ಹಲಸಿನ ಗಿಡ ಮತ್ತು ಹಣ್ಣಿನ ಗಿಡಗಳ ನರ್ಸರಿ ಅಂತ ಇದೆ. ಸೊ ಎಲ್ಲ ಬೇರೆ ಬೇರೆ ತಳಿ ಹಲಸಿನ ಜಾತಿಗಳು ಇವೆಲ್ಲ ಇವೆ. ಎಷ್ಟು ಇವೆಲ್ಲ ಗಿಡಗಳು? ಎಲ್ಲ ಒಂದೇ ರೇಟಾ? ಹಾ, ಒಂದೊಂದು ವೆರೈಟಿಗೆ ಒಂದೊಂದು ತರ ಇರುತ್ತೆ. ಓಕೆ, ಈ ಕಡೆಗೆ ಎಲ್ಲ ಸಾವಯವ ಗೊಬ್ಬರಗಳು ಅನ್ಕೊಂಡಿವೆ. ಇಲ್ಲಿ ನೋಡಿ, ಇನ್ನು ಪಾಪ್ಕಾರ್ನ್ ಮತ್ತೆ ಇದೆಲ್ಲ ಮಾಡ್ತಾ ಇದ್ದಾರೆ. ಹೇಗೆ ಅಂತ ನೋಡೋಣ. ಫ್ರೈ ಆದ್ಮೇಲೆ ಎಲ್ಲ ಅದೇ ಆಟೋಮೆಟಿಕ್ ಎಲ್ಲ ಆಚೆ ಬರ್ತಾ ಇರುತ್ತೆ ನಿಮಗೆ, ಎಣ್ಣೆ ಇಲ್ದೇನೆ. ಈ ತರ ಎಲ್ಲ ಬೇರೆ ಬೇರೆ ಸಂಡಿಗೆಗಳು ಇವೆ ನೋಡಿ ಫ್ರೆಂಡ್ಸ್. ಇದು ಎಣ್ಣೆ ಹಾಕದೇನೆ ಫ್ರೈ ಆಗತ್ತಂತ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಇದಕ್ಕೆ? ಡಿಸ್ಕೌಂಟ್ ಹೋಗಿ 2790. ಫಿಂಗರ್ ಚಿಪ್ಸ್, ಬಾದಾಮಿ, ಗೋಡಂಬಿ, ಹಪ್ಪಳ, ಪಾನಿಪುರಿ, ಬೆಡ್ ರಶ್, ಬೆಳ್ಳುಳ್ಳಿ, ಕಾಫಿ ಬೇಸ್ ಎಲ್ಲ ಅದರಲ್ಲೇ ಆಗುತ್ತೆ. ಯಾವುದು ಒಂದು ಡ್ರಾಪ್ ಎಣ್ಣೆ ಬೇಕಲ್ಲ, ಇದನ್ನ ಮೇಲೆ ಬರೋ ತಡಿಬೇಕು. ತಡೆದ್ರೆ ಏನಾಗುತ್ತೆ, ರೋಸ್ಟ್ ಆಗ್ತಾ ಇರುತ್ತೆ, ಆಚೆ ಬರೋಲ್ಲ. ಟಿಕ್ಕೆಟ್ ಬಿಡ ಆಟೋಮೆಟಿಕ್ ಆಚೆ ಬರೋಲ್ಲ. ಇದಕ್ಕೆ ಮೇಲೆ ಬರೋ ತಡಿಬೇಕು. ತಡೆದ್ರೆ ಏನಾಗುತ್ತೆ, ರೋಸ್ಟ್ ಆಗ್ತಾ ಇರುತ್ತೆ, ಆಚೆ ಬರೋಲ್ಲ. ನಿಮ್ಗೆ ಎಷ್ಟು ರೋಸ್ಟ್ ಬೇಕು ಅಷ್ಟೊಂದು ರೋಸ್ಟ್ ಮಾಡಿ ಟಿಕ್ಕೆಟ್ ಬಿಡ ಆಟೋಮೆಟಿಕ್ ಆಚೆ ಬರೋಲ್ಲ. ಸ್ನಾಕ್ಸ್ ಮೇಕರ್ ಅಂತ ಫ್ರೆಂಡ್ಸ್. ಇದು ನೋಡಿ, ಪಾನಿಪುರಿದು ಇದೆಲ್ಲ ಪೂರಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ತರ ನೋಡಿ, ಇದ್ರ ಒಳಗಡೆ ಹಾಕ್ಬಿಟ್ರೆ ಎಣ್ಣೆ ಬೇಕಂತಿಲ್ಲ. ಎಷ್ಟು ಸಾರಿ ಬೇಕಿದ್ರು ನಾವು ಪಾನಿಪುರಿ ಮಾಡ್ಕೊಂಡು ತಿನ್ಬೋದು ನೋಡಿ. ಒಳ್ಳೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ವಿದೌಟ್ ಆಯಿಲು.
ಮಕ್ಳಿಗೆಲ್ಲ ಹೋಗ್ಬಿಟ್ಟು ಆಚೆ ಎಸ್ಕೊಡ್ತೀರಾ ಸರ್? ಯಾವ ಆಯಿಲ್ ಮಾತ್ರ ಗೊತ್ತಿಲ್ಲ. ಮನೇಲಿ ನೀವೇ ಮಾಡ್ಬೋದು ನೋಡಿ ಪಾನಿಪುರಿ. ಈಚೆ ಹೊಡಿತೀರ, ಸೀದೆ ಹೋಗುತ್ತೆ, ಕರ್ದ ಹೋಗುತ್ತೆ, ಬಟರ್ ಗಿಟ್ಟರ್ ಏನು ಬೇಕಾದ್ರೆ ಮಿಕ್ಸ್ ಮಾಡಿ ಓಡಾಡ್ತಾರೆ. ಡೆಮೋಗೋಸ್ಕರ ಸ್ಟಿಕ್ ಕೊಡ್ತೀವಿ, ಸ್ಟಿಕ್ಕಲ್ಲಿ ಉಲ್ಟಾ ರೊಟೇಟ್ ಮಾಡಿ ಎಲ್ಲ ಆಚೆನೆ ಬಂದ್ಬಿಡ್ತೀವಿ. ಹಾಯ್ ಹಾಯ್, ಎಂತ ಗಿಡ ಎಲ್ಲ ತಗೊಂಡ್ರ ಅಂತು? ಗುಲಾಬಿನಾ? ಸೇವಂತಿಗೆ. ಹಾ, ಜೀನಿಯಾ ಅದು ಗಿಡನೇಯಾ? ಓ, ಎಷ್ಟು ಕೊಟ್ರಿ? ಹಾ ಹಾ, ಒಂದು ಸ್ಯಾಂಪಲ್ ನೋಡಲ್ಲ ಹೆಂಗಿದ್ದು ಹೇಳಿ. ಓಕೆ ಓಕೆ ಓಕೆ, ಸಿಗೋಣ ಹಂಗಾರೆ. ಬಾಯ್ ಬಾಯ್. ಈ ಕಡೆ ಎಲ್ಲ ನೋಡಿ ಬೇರೆ ಬೇರೆ ರೀತಿ ಗೊಬ್ಬರಗಳು ಇವೆಲ್ಲ ಇವೆ. ಕೋಳಿ ಗೊಬ್ಬರ ಮತ್ತೆ ಹಸು ದಡ್ಡಿ ಗೊಬ್ಬರ ಇದೆಲ್ಲ ಸಿಗುತ್ತೆ ಇಲ್ಲಿ. ಹಾಗೆ ಈ ಕಡೆಗೆ ನೋಡಿ ಎಲ್ಲ ಫ್ಲವರ್ಸ್ ಇಂದು ಇದೆಲ್ಲ ಸೀಡ್ಸು ಇವೆಲ್ಲ ಇವೆ. ಹಾಗೆ ಈ ಕಡೆಗೆ ಒಂದಿಷ್ಟು ಹೂವಿನ ಗಿಡಗಳ ಗಡ್ಡೆಗಳು ಇವೆಲ್ಲ ಇವೆ. ಮತ್ತೆ ರೆಡಿ ಗಿಡಗಳು ಕೂಡ ಇವೆ ಚಿಕ್ಕ ಚಿಕ್ಕದು. ಹೇಗೆ ಅದು ಸೇವಂತಿಗೆ? ಪರ್ ಪ್ಲಾಂಟಾ? 5 ಪ್ಲಾಂಟ್ಸ್ 100 rupees ಅಂತ. ಯಾವ ತರದ್ದು ಅಂತ ಹೇಗೆ ಗೊತ್ತಾಗತ್ತೆ? ಯಾವ ತರ ಸೇವಂತಿಗೆ ಅಂತ ಅಲ್ಲಿರೋದೇ ಇರುತ್ತೆ. ಇಲ್ಲೆಲ್ಲ ಬೇರೆ ಬೇರೆ ರೀತಿ ಹಪ್ಪಳ ಸಂಡಿಗೆಗಳು, ರಾಗಿ ಸಂಡಿಗೆ, ಮತ್ತೆ ಬೇರೆ ಬೇರೆ ಈರುಳ್ಳಿ ಸಂಡಿಗೆ, ಇದೆಲ್ಲ ಸಂಡಿಗೆಗಳಿವೆ. ಇದೇನಿದು? ನೋಡಿ, ಓಲ್ಡ್ ಕಾಂಜೀವರಂ ಧರ್ಮಾವರಂ ಸೀರೆ ಇದೆಲ್ಲ ತಗೊಳ್ತಾರಂತೆ ಇವರು. ಹೇಗ್ ತಗೊಳ್ತೀರಿ? ಓಕೆ, ಜರಿ ಟೆಸ್ಟ್ ಮಾಡಿ ತಗೊಳ್ತೀರಿ. ಓಕೆ ಓಕೆ. ಹಾ ಹಾ, 500 ಇಂದ 5000 ವರೆಗೆ ಜರಿ ಚೆಕ್ ಮಾಡಿಬಿಟ್ಟು ತಗೊಳ್ತಾರಂತೆ. ನಾವು 250 ಮಾರೋದು, 100 ಡಿಸ್ಕೌಂಟ್. ಏನದು? ಬಟ್ ಸ್ಟೇನ್ ರಿಮೂವರ್ ಮೇಡಮ್, ನೋಡಿ ಸ್ಟೇನ್ ರಿಮೂವರ್ ಅಂತ ಇದು. ಸ್ಟೇನ್ ರಿಮೂವರ್ ಯಾವುದೇ ಪೆನ್ನಿಂದಾಗ್ಲಿ ಗುಟ್ಕಾದಾಗ್ಲಿ, ಫಾರ್ ಎಕ್ಸಾಂಪಲ್ ಪೆನ್ನಿಂದು ಈ ರೀತಿ ಇದನ್ನ ಫಸ್ಟ್ ಈ ರೀತಿ ಇದು ಮಾಡ್ಬಿಟ್ಟು ಡೈಲ್ಯೂಟ್ ಮಾಡ್ಬೇಕು. ಈ ಡೈಲ್ಯೂಟ್ ಆಗುತ್ತೆ, ಡೈಲ್ಯೂಟ್ ಆದ್ಮೇಲೆ ಕಂಪ್ಲೀಟ್ಲಿ ವಾಶ್ ಆಗುತ್ತೆ ನೋಡಿ ಮೇಡಮ್. ಈ ರೀತಿ ಪೆನ್ನಿಂದು, ಗುಟ್ಕಾದು, ಬಾಳೆದು ಪ್ರತಿ ಒಂದು ಕರೆನೂ ಹೋಗುತ್ತೆ. ತುಕ್ ಹಿಡಿದಿರೋದೊಂದು ಹೋಗಲ್ಲ, ಎಪ್ಪಳದ್ದು ಎಲ್ಲ ಹೋಗುತ್ತೆ. ನಾವು ಇದು 250 ರೂಪಾಯಿಗೆ ಮಾರ್ತೀವಿ ಬೇರೆ ಕಡೆ. ಇಲ್ಲಿ 150ಕ್ಕೆ ಆಫರ್ ಇದೆ ನೋಡಿ. 150ಕ್ಕೆ ಆಫರ್, ದೊಡ್ಡದು ಸಣ್ಣದು ಎರಡು ಬರುತ್ತೆ. ಇದ್ರ 2 ವಿಷಯ ನೆನ್ಪಿಟ್ಕೊಳ್ಳಿ. ನಿಮ್ದು ಸಿಲ್ಕ್ ಸ್ಯಾರಿ ತಂದ್ಕೊಳ್ಳಿ ಮೇಡಮ್, ಚಿಕ್ಕದ್ ಮಾತ್ರ ಹಾಕ್ಬೇಕು, ದೊಡ್ಡದಾಗಬಾರ್ದು. ಓಕೆ, ವೈಟ್ ಬಟ್ಟೆ ಮೇಲೆ, ಲೆದರ್ ಮೇಲೆ, ಗೋಡೆ ಮೇಲೆ, ಸೋಫಾ ಮೇಲೆ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಆರಾಮಾಗಿ ಹೋಗುತ್ತೆ. ಕೆಲವೊಂದು ಕಲರ್ ಬಟ್ಟೆ ಎರಡು ಯೂಸ್ ಮಾಡಬೇಕು. ಕಲರ್ ವೈಟ್ ಬಟ್ಟೆ ಮೇಲೆ ಮಾತ್ರ, ವೈಟ್ ಬಟ್ಟೆ ಮೇಲೆ, ಲೆದರ್ ಮೇಲೆ, ಗೋಡೆ ಮೇಲೆ, ಸೋಫಾ ಮೇಲೆ. ಕೆಲವೊಂದು ಕಲರ್ ಬಟ್ಟೆ ಇರುತ್ತೆ ನೋಡಿ. ಕಲರ್ ಬಟ್ಟೆಗೆ ಟ್ರೈ ಮಾಡೋಕೆ ಮುಂಚೆ ದೊಡ್ಡದಿದೆಯಲ್ಲ ಇದನ್ನ ತಗೊಳ್ಬೇಕು. ಒಂದು ಡ್ರಾಪ್ ಬಾಟಮ್ ಅಲ್ಲಿ ಈ ಕಡೆ ಹಾಕಿ 30 ಸೆಕೆಂಡ್ ವೇಟ್ ಮಾಡಿ. ಕಲರ್ ಏನಾದ್ರು ಶೇಡ್ ಆಯ್ತಾ ಟ್ರೈ ಮಾಡಕ್ ಹೋಗ್ಬೇಡಿ. ಕಲರ್ ಶೇಡ್ ಆಗಿಲ್ವಾ ಟ್ರೈ ಮಾಡಿ. ಓಕೆ, ಸೊ ನಾವು ಎಲ್ಲ ಪ್ರತಿಯೊಂದು ನಿಮಗೆ ಹೇಳ್ಬಿಟ್ಟೆ ಕೊಡ್ತೀವಿ. ಇದು 3 ವಿಷಯ ನೆನಪಿಟ್ಕೋಬೇಕು. ಇದು ಚಿಕ್ಕದು ಬಂದು 100 ರೂಪಾಯಿ, ಇದು 150 ರೂಪಾಯಿ, ಎರಡು ಸೇರಿ 250 ರೂಪಾಯಿ ಆಗುತ್ತೆ. ಡಿಸ್ಕೌಂಟ್ ಹೋಗಿ ನಿಮಗೆ 150 ರೂಪಾಯಿ ಕೊಡ್ತಾ ಇದೀವಿ. ಒಂದು 70ರಿಂದ 75 ಜೊತೆ ಬಟ್ಟೆ ಕಲೆಯನ್ನ ತೆಕ್ಕೋಬಹುದು, ಆರಾಮಾಗಿ ತಗೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಬಟ್ಟೆ ಮೇಲೆ ಅವರು ಶರ್ಟ್ಗೆನೆ ಮಾಡಿ ತೋರಿಸ್ತಾ ಇದ್ದಾರೆ ಅವರು. ಪೆನ್ ಕಲೆ ಎಲ್ಲ ಇದ್ರೆ ಹೋಗಲ್ಲ ಅಲ್ವಾ ಫ್ರೆಂಡ್ಸ್? ಈ ತರ ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಸ್ಟೇನ್ ರಿಮೂವರ್ ಇದು. ಆಮೇಲೆ ತೊಳೆದ್ಬಿಟ್ರೆ ಆಯ್ತು, ಆಮೇಲೆ ವಾಶ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಟ್ಟೆ ಕಲರ್ ಬಟ್ಟೆಗೆ ಏನಪ್ಪಾ ಇದು ವೈಟ್ ನೋಡಿ ಹಾ ಎಲ್ಲ. ಓಕೆ, ನಾವೆಲ್ಲ ಬೆಂಗಳೂರಲ್ಲಿ 250 ಮಾರ್ತೀವಿ. 250 ಆಫರ್ ಇದೆ ನೋಡಿ ಸಿರ್ಸಿ. ಓಕೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ತಗೊಳ್ಳಿ ನೋಡಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ. ಕಾಲ್ ಮಾಡಿ. ಆಲ್ರೆಡಿ ಆಗ್ಬಿಟ್ಟಿದೆ. ನೀವು ಆನ್ಲೈನ್ ಅಲ್ಲಿ ಕಳಿಸ್ತೀರಾ ಅದು ಬೇಕಿದ್ರೆ? ಸರ್ವಿಸ್ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಇದು ಬಂದು ಮ್ಯಾಜಿಕ್ ಟವಲ್ ಅಂತ ಹೇಳಿ ಮಲ್ಟಿ ಪರ್ಪಸ್ ಕೆಲಸ ಮಾಡ್ತೀವಿ. ಈಗ ಫಸ್ಟ್ ಪಾಯಿಂಟ್ ಬಂದು ನೋಡಿ, ಡೆಮೋ ನೋಡಿ, ಸೆಕೆಂಡ್ ತೋರಿಸ್ತೀನಿ ನಿಮ್ಗೆ. ಈಗ ಫಸ್ಟ್ ಪಾಯಿಂಟ್ ಕಿಚನ್ ಅಲ್ಲಿ ಬಳಸಿರೋ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಕಾಫಿ, ಟೀ, ಸಾಂಬಾರ್, ಚಟ್ನಿ, ಮಸಾಲಾ, ಹಾಲು, ನೀರು ನೋಡಿ ಇಷ್ಟು ಲಿಕ್ವಿಡ್ ಇದೆಯಲ್ವಾ, 300 ರಿಂದ 400 ml ಅಬ್ಸರ್ವ್ ಮಾಡುತ್ತೆ. ಮ್ಯಾಜಿಕ್ ಟವಲ್ ತಗೊಳ್ಳಿ, 2 ರಿಂದ 3 ಸರಿ ವರ್ಷೋ ಅವಶ್ಯಕತೆನೇ ಇಲ್ಲ. ಒಂದೇ ಸೆಕೆಂಡ್ ಅಲ್ಲಿ 350-400 ml ಎಲ್ಲಾ ಲಿಕ್ವಿಡ್ ಅಬ್ಸರ್ವ್ ಮಾಡುತ್ತೆ. ಎಲ್ಲಾ ಲಿಕ್ವಿಡ್ ಇಲ್ಲೇ ಸ್ಟೋರ್ ಆಗಿದೆ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ತಗೊಳ್ಳಿ. ಪೂರ್ತಿ ಇದನ್ನ ಹಿಂಡಿದ್ರೆ 0.5% ಲಿಕ್ವಿಡ್ ಇನ್ಸೈಡ್. ಇವಾಗ ಮನೇಲಿ ಕಾರ್ ಇದೆ, ಬೈಕು, ಗ್ಲಾಸು, ಸೀಟು ಎಲ್ಲ ಹೊಸ್ಬೋದು. ಲೇಡೀಸ್ ಆದ್ರೆ ಮೇಕಪ್ಗೆ, ಫೇಶಿಯಲ್ಗೆ, ಸ್ಕಿನ್ಗೆ ಯೂಸ್ ಮಾಡ್ಬೋದು. ಸ್ಪೋರ್ಟ್ಸ್ಗೆಲ್ಲ ಹೋದಾಗ ಸ್ವೆಟ್ ಎಲ್ಲ ಬಂದ್ರೆ ಸ್ನಾನ ಮಾಡ್ತೀರಾ,
ಮಕ್ಳಾಗ್ಲಿ ಲೇಡೀಸ್ ಆಗ್ಲಿ ತಲೆಗೂ ಯೂಸ್ ಮಾಡಿ. ಬಟ್ ಅದಕ್ಕೆ ಬೇರೆ ಬೇರೆ ಇಟ್ಕೋಬೇಕು. ಪರ್ಪಸ್ ಯಾವ್ದಕ್ಕೆ ತಗೊಳ್ತೀರಾ ಅದಕ್ಕೆ ಮಾತ್ರ ಇಟ್ಕೊಳ್ಳಿ. ಇದು ಡಬಲ್ ಫೋಲ್ಡ್ ಇಷ್ಟು ಅಗಲ ಬರುತ್ತೆ. ಆಲ್ ಪರ್ಪಸ್ ಟು ಯೂಸ್ ಸ್ಪೋರ್ಟ್ಸ್, ಬಾತ್, ಮೇಕಪ್, ಕಿಚನ್, ಕಾರ್ ಗ್ಲಾಸ್, ಎನಿ ಪರ್ಪಸ್ ಯೂಸ್. ಓನ್ಲಿ ಫಾರ್ 100 rupees, ಬರೇ 100 ರೂಪಾಯಿ. 3 ಕಲರ್ಸ್ ಬರುತ್ತೆ ಇದರಲ್ಲಿ. ಗ್ರೀನ್ ಇದೆ, ಬ್ಲೂ ಇದೆ, ಗ್ರೇ, ಯೆಲ್ಲೋ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಬರೀ 100 ರೂಪಾಯಿ ಅಷ್ಟೇ. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ನಂದು. ಸೇಮ್ ನಂಬರ್ಗೆ ಕಾಲ್ ಮಾಡಿದ್ರೆ ಆಯ್ತು. ಇದೇ ನಂಬರ್ಗೆ ಒಂದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ಹೋಗಿ ಮ್ಯಾಜಿಕ್ ಟೈಪ್ ಮಾಡಿದ್ರೆ ನಂಬರ್ ವಿಡಿಯೋ ಎಲ್ಲ ಸಿಗುತ್ತೆ. ಅದೇ ತರ ನೋಡಿ ಆಂಟಿ ಸ್ಕಿಟ್ ಡೋರ್ ಮ್ಯಾಟ್ ಅಂತ. ಈಗ ಬಾತ್ರೂಮ್ ಇಂದ ಸ್ನಾನ ಮಾಡಿ ಆಚೆ ಬರ್ತೀವಿ, ಪ್ರತಿಯೊಬ್ರು ಸ್ನಾನ ಮಾಡಿ ಬಂದಾಗ ಕೆಲವೊಂದು ಮ್ಯಾಟ್ ಏನಂದ್ರೆ ಸ್ಕಿಟ್ ಆಗುತ್ತೆ, ಹೌದಲ್ವಾ? ಇದು ನೋಡಿ ಮಾರ್ಬಲ್ಸ್ ಟೈಲ್ಸ್ ಎಲ್ಲ ಗ್ರಿಪ್ ಇಟ್ಕೊಳ್ಳುತ್ತೆ. ಬಟ್ ಏನಂದ್ರೆ ನೀರ್ ಬಿತ್ತು ಅಂದ್ಕೊಳ್ಳಿ, ಇದು ಸ್ಕಿಡ್ ಆಗಲ್ಲ. ನೋಡಿ ನೀರೆಲ್ಲ ಹೀಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಇದೇ ತರ ಮೈಕ್ರೋ ಫೈಬರ್ ಮೆಟೀರಿಯಲ್. ಇದು ಗಾಳಿಗೆ ಡ್ರೈ ಆಗುತ್ತೆ, ಸ್ಕಿಡ್ ಆಗಲ್ಲ. ನೀರೆಲ್ಲ ಡ್ರೈ ಆಗ್ಬಿಡುತ್ತೆ ಗಾಳಿಗೆ. ಬಿಸಿಲು ಹಾಕಿ ಒಣಗಿಸ್ಬೇಕಂತ ಅವಶ್ಯಕತೆನೇ ಇಲ್ಲ. ಸ್ನಾನ ಮಾಡಿ ಬಂದಾಗ ಕಾಲಲ್ಲಿ ಹೆಜ್ಜೆ ಗುರುತೆಲ್ಲ ಬೀಳುತ್ತೆ, ಮನೇಲಿ ಬೈತಾ ಇರ್ತಾರೆ. ನೋಡಿ ಇದು ಸುಮ್ಮನೆ ಟಚ್ ಮಾಡ್ತೀನಿ, ಎಲ್ಲ ಅಲ್ಲಿ ಇಟ್ಬಿಟ್ಟು ಡ್ರೈ ಆಗಿ. ಸೊ ಆಂಟಿ ಸ್ಕಿಡ್ ಇದು ಬಾತ್ರೂಮ್ ಇಂದ ಆಚೆ ಹಾಕೋಬಹುದು, ಇಲ್ಲ ಕಿಚನ್ ಅಲ್ಲಿ ಸಿಂಕ್ ಹತ್ರ ಪಾತ್ರೆ ತೊಳಿಬೇಕಾದ್ರೆ ನೀರ್ ಬೀಳ್ತಾನೆ ಇರುತ್ತೆ, ಅಲ್ಲಿ ಹಾಕೋಬಹುದು. ಡೋರ್ ಮ್ಯಾಟ್ ತರ, ಬಾತ್ರೂಮ್ ಮ್ಯಾಟ್ ತರ ಎಲ್ಲ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. 1 ಪೀಸ್ ತಗೊಂಡ್ರೆ 200, 500ಗೆ 3 ಪೀಸ್ ಬರುತ್ತೆ. ಸೇಮ್ ಅದೇ ನಂಬರ್ಗೆ ಕಾಲ್ ಮಾಡಿದ್ರೆ ಹಾಕಿ. ಇದೇ ನಂಬರ್ ಕಾಲ್ ಮಾಡಿದ್ರೆ ಆಯ್ತು. ಥ್ರೂಔಟ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಸರ್ವಿಸ್ ಇದೆ ನಂದು. ಥ್ಯಾಂಕ್ ಯು. ಈ ಕಡೆಗೆ ನೇಕಾರರಿಂದ ಡೈರೆಕ್ಟ್ ಆಗಿ ಬಂದಿರುವಂತಹ ಎಲ್ಲ ಇಳಕಲ್ ಸಾರೀಸು ಇವೆಲ್ಲ ಇವೆ. ಹಾಗೆ ಈ ಕಡೆಗೆ ನೋಡಿ ಎಲ್ಲ ಮಕ್ಕಳು ಬುಕ್ಸ್ಗಳು ಇವೆಲ್ಲ ಇವೆ. ನೋಡಿ ಮನೆಯಲ್ಲೇ ಗೋಬಿ ಮಾಡೋದಕ್ಕೆ ಡ್ರೈ ಗೋಬಿ ಮಸಾಲ ಎಲ್ಲ ಇದೆಯಂತೆ. ಈ ತರ ನೋಡಿ ಚೆನ್ನಾಗಿರುತ್ತೆ ನೋಡಿ. ಪನ್ನೀರು, ಬೇಬಿ ಕಾರ್ನ್, ಮಶ್ರೂಮ್ ಏನ್ ಬೇಕಾದ್ರೆ ಮಾಡ್ಬೋದು. ನೋಡಿ ಅಮ್ಮ ಟೇಸ್ಟ್ ನೋಡಿ ಅಮ್ಮ. ಮನೆಯಲ್ಲೇ ಡ್ರೈ ಗೋಬಿ ರೆಡಿ ಮಾಡೋದು ನೋಡಿ. 5 minutes ಅಲ್ಲಿ ಡ್ರೈ ಗೋಬಿ ಮನೆಯಲ್ಲೇ ರೆಡಿ ಮಾಡ್ಬೋದು ನೋಡಿ ಮೇಡಮ್. ಟೇಸ್ಟ್ ನೋಡಿ ಮೇಡಮ್. ಉಪ್ಪು, ಖಾರ, ಹುಳಿ ಹಿಟ್ಟು ಏನು ಹಾಕಂಗಿಲ್ಲ, ರೆಡಿ ಮಸಾಲಾ ಪೌಡರ್. 5 minutes ಅಲ್ಲಿ ಡ್ರೈ ಗೋಬಿ ಮನೆಯಲ್ಲೇ ರೆಡಿ ಮಾಡ್ಬೋದು. ಏನಿದೆ ಮೇಡಮ್ ನಿಮ್ದು? ಮೊಸರು ವಡ ಸ್ಪೆಷಲ್ ಹಳ್ಳಿ ತರ ಚೌತಿ ವಡ ಅಂತೀವಿ ಇದಕ್ಕೆ. ನಮಗೆ ಇಲ್ಲಿ ಈ ತರ ಅಕ್ಕಿ ವಡೆಗೆ ದ್ರಾಕ್ಷಿ, ಹಸಿಮೆಣಸು, ಮತ್ತೆ ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸ್ವೀಟು, ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀವಿ. ಮೊಸರು ಅದ್ರ ಮೇಲೆ ಮೊಸರು ಹಾಕಿ ಕೊಡ್ತೀವಿ. ಸ್ಪೆಷಲ್ ಅಕ್ಕಿ ವಡ, ಮೊಸರು ವಡ. ಬೇಡಕ್ಕೆ ಸ್ಪೆಷಲ್ ವಡ. ಮತ್ತೆ ಅಪ್ಪೇಳಿ ಉಂಟು, ಅಪ್ಪೇಳಿ ಕುಡಿಲಿಕ್ಕೂ ಉಂಟು. ಸ್ಪೆಷಲ್ ಅಪ್ಪೆ ಹುಳಿ ಉಂಟು ಕುಡಿಯೋದಕ್ಕೆ. ಮಸಾಲ ಮಜ್ಜಿಗೆ ಇದೆ ಅಂತೆ, ಮತ್ತೆ ಮೊಸರು ವಡ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳು. ಸೇಲಿಗೂ ಉಂಟು, ಚಕ್ಲಿ, ಅಪ್ಪೇಳಿ ಮಿಕ್ಸ್ ಅದು ಅಲ್ವಾ? ಹಾ, ಕರಡಿ ಇರೋದು. ಓಕೆ. ಇದ್ರ ಕುಡ್ದವ್ರು ಕೆಲವು ಜನ ಇದ್ರ ತಗೊಂಡು. ಹೇಗಿದೆ ಮೊಸರು ವಡೆ? ತುಂಬಾ ಟೇಸ್ಟ್ ಆಗಿದೆ. ಚೌತಿಯಲ್ಲಿ ಮಾಡುವ ಅಕ್ಕಿ ವಡೆಗೆ ಗೋಡಂಬಿ, ದ್ರಾಕ್ಷಿ, ಮತ್ತೆ ಹಸಿಮೆಣಸಿನ ಖಾರ, ಆಮೇಲೆ ಈರುಳ್ಳಿ ಇವೆಲ್ಲ ಹಾಕಿ ಬಹಳ ಟೇಸ್ಟಿ ಆಗಿದೆ. ಮೊಸರು ತುಂಬಾ ಚೆನ್ನಾಗಿದೆ, ಹುಳಿ ಇಲ್ಲ. ಓಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮಿರ್ಚಿ ಬಜೆ ರೆಡಿ ಆಗ್ತಾ ಇದೆ ನೋಡಿ. ಗಿರ್ಮಿಟ್ಟಿಗೆಲ್ಲ ರೆಡಿ ಮಾಡಿದ್ದಾರೆ. ಇಲ್ಲೂ ಎಲ್ಲ ನೋಡಿ ಎಲ್ಲ ಕೇಕ್ ಐಟಮ್ಗಳು, ಮತ್ತೆ ಎಲ್ಲ ಉಲ್ಲನ್ನಿಂದ ಮಾಡಿರುವಂಥ ಕೀ ಬಂಚ್ಗಳು ಇವೆಲ್ಲ ಇವೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು. ಮಸ್ತಾಜು ಎಲ್ಲ ಉಲ್ಲನ್ನಿಂದನೇ ಮಾಡಿದ್ದಲ್ದ ಇದು? ಬಾರಿ ಮಸ್ತ್ ಇದು. ಪೈನಾಪಲ್ ಫ್ಲೇವರ್ದು ಎಲ್ಲ ಹೋಮ್ ಮೇಡ್ ಕೇಕ್ಸ್ಗಳು ಇವೆಲ್ಲ ಇವೆ. ವೆನಿಲಾ ಫ್ಲೇವರು ಇದೆಲ್ಲ. ಕಪ್ ಕೇಕು ಇದು ಎಲ್ಲ ಇದೆ. ಇಲ್ಲಿ ನೋಡಿ ಭತ್ತದಿಂದ ಮಾಡಿರುವಂತಹ ಎಲ್ಲ ಡೋರ್ ಡೆಕೋರೇಷನ್ ಐಟಮ್ಗಳು ಇವೆಲ್ಲ ಇವೆ ಫ್ರೆಂಡ್ಸ್. ಇಲ್ಲಿ ತೊಡೆದೇವು ಮತ್ತೆ ಆರತಿ ಕಟ್ಟು ಇವೆಲ್ಲ ಇವೆ. ಇದು ಬಾಗಿಲು ತೋರಣನಾ? ತೋರಣ ಅಲ್ವಾ? ಭತ್ತದ ತೋರಣ ಈಗ ಇಲ್ಲಿದೆ ಅಲ್ಲ, ಇದೇ ತರ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ಗಳ? ಇಂಡೋರ್ ಪ್ಲಾಂಟ್ಸ್ಗಳು ನೋಡಿ ಫ್ರೆಂಡ್ಸ್, ಎಷ್ಟೊಂದು ವೆರೈಟಿ ಇವೆ. ಎಷ್ಟು ಇದು? 150 ಮತ್ತೆ 180 ಎಲ್ಲ ಇಂಡೋರ್ ಪ್ಲಾಂಟ್ಸ್ಗಳು.
ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಈಗ ಎಲ್ಲ ಈ ಕಡೆಗೆಲ್ಲ ನೋಡಾಯ್ತಲ್ವಾ, ಸೊ ಒಂದಿಷ್ಟು ಹೂವಿನ ಗಿಡಗಳನ್ನು ನೋಡ್ಕೊಂಡು ಬರೋಣ. ಫಲಪುಷ್ಪ ಪ್ರದರ್ಶನ ಅಂದಮೇಲೆ ನಮಗೆ ಒಂದಿಷ್ಟು ಹೂಗಳನ್ನು ನೋಡಬೇಕು ಅಲ್ವಾ, ಅದಕ್ಕೋಸ್ಕರನೇ ಈಗ ಇಷ್ಟೊಂದು ಹೊತ್ತಿಂದ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಸೊ ನೋಡ್ತಾ ಹೋಗೋಣ ಅಲ್ವಾ, ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಗೊಂಡೇರು ಹೂವು ಇಷ್ಟು ಪುಟ್ಟ ಗಿಡಕ್ಕೇನೆ ಇಷ್ಟೊಂದು ದೊಡ್ಡ ದೊಡ್ಡ ಹೂಗಳಾಗಿವೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನೋಡಿ ಫ್ರೆಂಡ್ಸ್. ಈ ಥರ ಗಿಡಗಳು ಮತ್ತು ಗೊಂಡೇರು ಅಲ್ಲೇ ಇದು ಇನ್ನೊಂದು ಕಲರು, ಯೆಲ್ಲೋ ಕಲರು. ಆ ಕಡೆ ಆರೆಂಜ್ ಕಲರ್ ತೋರಿಸಿದೆ ಅಲ್ವಾ, ಈ ಕಡೆಗೆ ನೋಡಿ ಗೊಂಡೇರು ಹೂವು ಯೆಲ್ಲೋ ಕಲರು ನೋಡಿ. ಫುಲ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ. ವಾವ್, ಇಲ್ಲಿ ನೋಡಿ ಸೇವಂತಿಗೆ ಫುಲ್ಲು ಒಂದು ಬಂಚ್ ಥರನೇ ಎಲ್ಲ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ. ಆಪರೇಷನ್ ಸಿಂಧೂರ ಮಾಡಿದ್ದಾರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಸೊ ಎಲ್ಲರೂ ಇಲ್ಲಿ ಬರೋದು, ಫೋಟೋ ಹೊಡ್ಸ್ಕೊಳ್ಳೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಎಷ್ಟು ಎಫರ್ಟ್ ಹಾಕಿ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ ಎಲ್ಲ ಬೇರೆ ಬೇರೆ ರೀತಿ ಶೇಪ್ಗಳನ್ನು ಇದೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್. ಫುಲ್ಲು ಜಂದ್ರು ಹೂಗಳು, ಎಲ್ಲ ಶಾಪ್ಗಳು ನೋಡ್ತಾ ಇದ್ದೀರಿ ಅಲ್ವಾ. ಫುಲ್ ಈ ಕಡೆಗೂ ಅಷ್ಟೇ ನೋಡಿ. ಗೊಂಡೇರು ಅಂತೂ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಈ ಕಡೆಗೆ ಬರೋಣ. ಸೊ ಈ ಕಡೆಗೆ ಏನು ಗೊತ್ತಾ ಫ್ರೆಂಡ್ಸ್, ಸ್ಪೆಷಲ್ ಏನಂದರೆ ಕಾಳು ಮೆಣಸಿನಿಂದ ಆರತಿ ತಟ್ಟೆ ಕಾಂಪಿಟೇಷನ್ ಇತ್ತು. ಕಾಳು ಮೆಣಸಿನಿಂದ ಯಾವ ರೀತಿ ಎಲ್ಲ ಆರತಿ ತಟ್ಟೆಗಳನ್ನು ಮಾಡಿದ್ದಾರೆ, ಹಾಗೆ ಹೂವಿನ ರಂಗೋಲಿಗಳನ್ನು ಯಾವ ರೀತಿ ಬಿಡಿಸಿದ್ದಾರೆ ಹೇಳೋದನ್ನೆಲ್ಲ ನಾನು ಸಪ್ರೇಟಾಗಿ ವಿಡಿಯೋವನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ. ವೃಕ್ಷ ಮಾತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ. ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕನನ್ನು ಎಷ್ಟು ಚೆನ್ನಾಗಿ ರಂಗೋಲಿ ಪುಡಿಯಲ್ಲಿ ಇದನ್ನು ಬಿಡಿಸಿದ್ದಾರೆ ಫ್ರೆಂಡ್ಸ್. ಹಾಗೆ ಇಲ್ಲಿ ಒಳಗಡೆ ಬಂದರೆ ನೋಡಿ ಫ್ರೆಂಡ್ಸ್, ಈ ಕಡೆಗೂ ಅಷ್ಟೇ ಫುಲ್ ಎಲ್ಲ ಬೇರೆ ಬೇರೆ ರೀತಿ ಹೂವಿನ ಗಿಡಗಳನ್ನು ಇಟ್ಕೊಂಡಿದ್ದಾರೆ. ನೋಡ್ತಾ ಹೋಗೋಣ ಈಗ ನಾವು. ಇಂಡಿಯಾ ಮ್ಯಾಪ್ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೇಸರಿ, ಬಿಳಿ, ಹಸಿರು ಹೂವಲ್ಲಿ ಮಾಡಿದ್ದಾರೆ ನೋಡಿ ಅಲ್ವಾ. ಈ ಕಡೆ ನೋಡಿ ಡಕ್ ಮಾಡಿದ್ದಾರೆ ಫ್ರೆಂಡ್ಸ್, ಟ್ವಿನ್ ಡಕ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಕಡೆಗೆ ಡಾಲ್ಫಿನ್ ಮಾಡಿದ್ದಾರೆ ಫ್ರೆಂಡ್ಸ್. ಅಂದರೆ ಎಲ್ಲ ನೋಡಿ ಬೇರೆ ಬೇರೆ ವೆರೈಟಿಯಲ್ಲಿ ಹೂವನ್ನು ಉಪಯೋಗಿಸ್ಕೊಂಡು ಅದೇ ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಹೇಳ್ಕೊಂಡು. ಹಾಗೆ ಇಲ್ಲಿ ಮುಂದೆ ಬಂದರೆ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಇಂಡಿಯಾ 2025 ನೋಡ್ಬೋದು ಇಲ್ಲಿ ನೋಡಿ. ಚಾಂಪಿಯನ್ಸ್ ಅಂತ ಬರೆದಿದ್ದಾರೆ. ಮತ್ತು ಈ ಕಡೆ ನೋಡಿ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಫ್ಲವರ್ಗಳನ್ನು ಯೂಸ್ ಮಾಡಿಕೊಂಡು ಸೆಲ್ಫಿ ಝೋನ್ಗಳನ್ನು ಮಾಡಿದ್ದಾರೆ. ನಮ್ಮ ಉತ್ತರ ಕನ್ನಡ ಮತ್ತು ಹಾರ್ಟ್ ಶೇಪ್ನಲ್ಲಿ ಮತ್ತು ಯಕ್ಷಗಾನ ಸ್ಟೈಲ್ನಲ್ಲಿ ಎಲ್ಲ ಸೆಲ್ಫಿ ಝೋನ್ಗಳನ್ನು ಮಾಡಿದ್ದಾರೆ. ಜನರಿಗೂ ಒಂಥರ ಇಂಟ್ರೆಸ್ಟ್ ಅಲ್ವಾ ನೋಡಿ, ಈ ಥರ ಮುಖನ ಹಾಕಿಟ್ಕೊಂಡ್ರೆ ಒಂದು ಯಕ್ಷಗಾನ ಸ್ಟೈಲ್ನಲ್ಲಿ ನಮಗೆ ಸೆಲ್ಫಿನ ತೆಕ್ಕೊಳ್ಬೋದು ಅಥವಾ ಫೋಟೋನ ಹೊಡ್ಕೊಳ್ಬೋದು. ಫ್ರೆಂಡ್ಸ್ ನೋಡ್ದಂಗೂ ಇನ್ನೂ ತುಂಬಾ ಇದೆ. ಆ್ಯಕ್ಚುಲಿ ನನಗೆ ಜಾಸ್ತಿ ಟೈಮ್ ಇಲ್ಲ. ಸೊ ರಾಜು ಅವರು ಕೊಟ್ಟಿರೋದು ನನಗೆ ಅರ್ಧ ಗಂಟೆ ಟೈಮು. ಅಷ್ಟರಲ್ಲಿ ಒಂದು ಸರಿ ಎಲ್ಲ ಫುಲ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ಕಡೆಗೆ ಎಲ್ಲ ತರಕಾರಿಗಳು ಇವೆಲ್ಲ ಹಾಕಿದ್ದಾರೆ. ಬಟ್ ಒಂದು ಸ್ವಲ್ಪ ಮಟ್ಟಿಗೆ ನಾನು ಜಸ್ಟ್ ಹೇಗಿತ್ತು ಹೇಳೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸೇಲ್ಗೆ ಕೂಡ ಇದೆ ಇಲ್ಲೆಲ್ಲ ಗಿಡಗಳು.
ಆ್ಯಕ್ಚುಲಿ ತುಂಬ ಜನರು ಸೇರಿದ್ದಾರೆ ಫ್ರೆಂಡ್ಸ್, ಮತ್ತು ಗಿಡಗಳನ್ನು ಅಷ್ಟೇ ತೊಗೊಂಡೋಗೋದಕ್ಕೆ ಅಂತ ಈ ಕಡೆ ಎಲ್ಲ ಜನರಿದ್ದಾರೆ. 40 ರೂಪಾಯಿಗೆ ಗಿಡಗಳು, ಮತ್ತು 20 ರೂಪಾಯಿಗೆ ಗಿಡಗಳು, ಮತ್ತು 10 ರೂಪಾಯಿಗೆ ತರಕಾರಿ ಗಿಡಗಳು, ಇವೆಲ್ಲ ಕೂಡ ಇಲ್ಲಿ ಸಿಗ್ತಾ ಇವೆ. ಇಲ್ಲೆಲ್ಲ ನೋಡಿ ಸಣ್ಣ ಸಣ್ಣ ಗಿಡಗಳಿವೆ. ಸೊ ನಮಗೆ ಯಾವ್ದು ಬೇಕು ಅದನ್ನು ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಎಷ್ಟು ಅದು 1 ರೋಕ್ಕೆ ಮೆಣಸು? ಮೆಣಸು 1 ರೋ ಸಸಿಗೆ 2 ರೂಪಾಯಿ. ಅದು ಒಂದು ಫುಲ್ ಟ್ರೇ ತಗೊಂಡ್ರೆ 200 ರೂಪಾಯಿ. ಓಕೆ, ಒಂದು ಸಸಿಗೆ 2 ರೂಪಾಯಿ ಅಂತೆ, ಫುಲ್ ಟ್ರೇಗೆ 200 ರುಪೀಸ್ ಅಂತೆ. ಎಲ್ಲ ತರಕಾರಿ ಗಿಡಗಳು, ಮೆಣಸಿನ ಗಿಡಗಳು ಇವೆಲ್ಲ ಇವೆ. ತುಂಬ ಜನರು ಗಿಡಗಳನ್ನೆಲ್ಲ ತಗೊಳ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತು ನಾನು ಜಾಸ್ತಿ ಏನು ತಗೊಳ್ತಾ ನಿಂತಿಲ್ಲ, ಬಟ್ ಅಂತ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಗಿಡಗಳೆಲ್ಲ? ಇದು ಮೇಡಮ್ ಪಿಟೋನಿಯಾ. ಹಾಂ, ಏನು ಪಿಟೋನಿಯಂ? ಪಿಟೋನಿಯಂ 40. ಓಕೆ. ಸೇವಂತಿಗೆ 20 ರೂಪಾಯಿ. ಅಲ್ಲ, ಬಳ್ಳಿ ಅಂತ ಇದೆ ಸೇವಂತಿಗೆ. ಅದು ದುಂಡು ಮಲ್ಲಿಗೆ ಇದೆ, ವರ್ಬಿನಾ ಇದೆ, ಸಾಲ್ವಿಯಾ, ಹೀಗೆ ಎಲ್ಲ ವೆರೈಟಿ ಗಿಡಗಳಿವೆ. ನೀವು ಪರ್ಚೇಸ್ ಮಾಡೋದಿದ್ರೆ ಇದೆ. ಹೇಗೆ ಸೇವಂತಿಗೆ? ಇದು ಕೊಡ್ರಿ ಒಂದು. ಈ ಸೇವಂತಿಗೆ 40 ಮೇಡಮ್. 40. ನೋಡಿ ಇಷ್ಟೊಂದು ವೆರೈಟಿ ಗಿಡಗಳಿವೆ. ಫುಲ್ ಎಲ್ಲ ತರಕಾರಿ ಗಿಡಗಳು, ಹೂವಿನ ಗಿಡಗಳು ಇವೆಲ್ಲ ಇವೆ. ಎಲ್ಲ ನೋಡಿ ಟೊಮೆಟೊನ ಬೆಳೆದಿದ್ದಾರೆ. ಹಾಗೆ ಈ ಕಡೆಗೆ ನೋಡಿ ಫ್ರೆಂಡ್ಸ್, ಎಲ್ಲ ಕೃಷಿ ಉಪಕರಣಗಳು ಇವೆಲ್ಲ ನಿಮಗೆ ಸಿಗ್ತವೆ. ಹಾಗೆ ಕೆಲವಷ್ಟು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳು ಇವೆಲ್ಲ ಇವೆ. ಎಲ್ಲ ಸಿರಿಧಾನ್ಯಗಳನ್ನು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಒಂದು ಕಲೆ ಫ್ರೆಂಡ್ಸ್. ನೋಡಿ ಎಷ್ಟು ಅದ್ಭುತವಾದ ಕಲೆ. ಸಿರಿಧಾನ್ಯದಲ್ಲಿ ಈ ಥರ ಮಾಡಿದ್ದಾರೆ ನೋಡಿ. ಕೋಡನ್ನು ನೀವು ನೋಡ್ಬೋದು, ಇಲ್ಲಿ ಸಾಸಿವೆ ಕಾಳನ್ನು ಹಾಕಿದ್ದಾರೆ. ಹಾಗೆ ಇದೆಲ್ಲ ಸಿರಿಧಾನ್ಯಗಳನ್ನೇ ಬಳಸ್ಕೊಂಡು ಇಷ್ಟು ಚೆನ್ನಾಗಿ, ಇಷ್ಟು ರಿಯಲಿಸ್ಟಿಕ್ ಆಗಿ ಎತ್ತು ಮತ್ತು ರೈತ ಇದನ್ನೆಲ್ಲ ಮಾಡಿದ್ದಾರೆ ಫ್ರೆಂಡ್ಸ್. ಫಲಪುಷ್ಪ ಪ್ರದರ್ಶನ ಮತ್ತು ಮೆಣಸಿನಕಾಳಿಂದು ಆರತಿ ತಟ್ಟೆ ಇದೆಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.